ಚಿಕ್ಕಮಗಳೂರಿನಲ್ಲಿ ಒಂದು ಅವಘಡ ಸಂಭವಿಸಿದೆ. ಹಳೆಯದಾಗಿರುವಂತಹ ವಾಟರ್ ಟ್ಯಾಂಕ್ಗಳು ಬರ್ತಾವಲ್ಲ, ಅದನ್ನ ತೆರವು ಮಾಡಕ್ ಹೋಗ್ತಾ ಇದ್ರು. ಇವತ್ತು ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದು ಕಾರು, ಒಬ್ಬ ವ್ಯಕ್ತಿ ಅಲ್ಲಿ ನಿಲ್ತಾನ್ರಿ. ಅವನ ಧೈರ್ಯ ಅಂತೂ ಮೆಚ್ಚಲೇಬೇಕು. ಶಿಥಿಲಾವಸ್ಥೆ ತಲುಪಿದ್ದ ಟ್ಯಾಂಕ್ ಅನ್ನ ತೆರವು ವೇಳೆ ಒಂದು ಅವಘಡ ಸಂಭವಿಸುತ್ತೆ. ಯಾರಿಗೂ ಏನಾಗಿಲ್ಲ. ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇನೆ ಜಿಲ್ಲಾಡಳಿತ ಈ ಟ್ಯಾಂಕ್ ತೆರವು ಮಾಡ್ತಾ ಇದ್ದಿದ್ದೇ ಮೂರ್ಖತನ. ಟ್ಯಾಂಕ್ ಉರುಳಿದ ರಭಸಕ್ಕೆ ವಿದ್ಯುತ್ ಕಂಬಗಳು ನೆಲಕಚ್ಚುತ್ತೆ. ಅಜ್ಜಂಪುರ ಪಟ್ಟಣದ ಬುಕ್ಕಾಂಬುದಿ ರಸ್ತೆಯಲ್ಲಿದ್ದಂಥ ನೀರಿನ ಟ್ಯಾಂಕ್ ಬಿದ್ದ ವೇಳೆ ಕಾರಿಗೆ ಹಾನಿಯಾಗುತ್ತೆ. ಸ್ಥಳೀಯರಿಗೆ ಸಣ್ಣ ಪುಟ್ಟ ಗಾಯ ಆಗುತ್ತೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಪಟ್ಟಣದ ಬುಕ್ಕಾಂಬುದಿ ರಸ್ತೆಯಲ್ಲಿ ಈ ಅವಘಡ ಸಂಭವಿಸಿದೆ. ಆ ದೃಶ್ಯವನ್ನು ನೋಡಿ. ಯಾರು ಅಲ್ಲಿ ಈ ಥರ ತೆರವು ಮಾಡೋಕ್ಕೆ ಹೋಗಿದ್ದು? ಟ್ಯಾಂಕ್ಗಳನ್ನ ತೆರವು ಮಾಡೋಕ್ಕೆ ಈಗ ಡಿಫ್ರೆಂಟ್ ಆಗಿರುವಂಥ ಟೆಕ್ನಾಲಜಿ ಇದೆ. ಅದೇ ಜಾಗದಲ್ಲೇ ಕುಸಿದ ಕೆಳಗಡೆ ಬೀಳುತ್ತೆ. ಅದು ಯಾರ್ರೀ ತಲೆ ಬುಡ ಇಲ್ಲದೆ ಇರುವಂಥವ್ರು ಈ ಥರ ಮಾಡುವಂಥದ್ದು? ಆಮೇಲೆ ಅವನು ಯಾವನೋ ಅಲ್ಲಿ ನಿಂತ್ಕೊಳ್ತಾನೆ, ತಲೆಗೆಲ್ಲ ಕೆಟ್ಟಿದೆಯಾ ಅವನಿಗೆ, ಅಲ್ಲಿ ಬೀಳ್ತಾ ಇದೆ ಅಂತ ನೋಡ್ಕೊಂಡು ಆಹಾ ಏನು ಶೂರ ಅವನು. ಆಮೇಲೆ ಬಿದ್ದ ಮೇಲೆ ಬಿದ್ದು ಅಂತ ಓಡ್ ಬರ್ತಾನೆ. ಬೀಳೋತನ ನೋಡ್ತಾ ಇರ್ತಾನೆ. ಅವನ ಕಂಬದ ಹತ್ರ ನಿಂತ್ಕೊಂಡಿದ್ದಾನೆ. ನೋಡಿ ಅಲ್ಲಿ ಆಹಾ ಏನು ಧೈರ್ಯವಂತಪ್ಪ. ಅವಾರ್ಡ್ ಕೊಡ್ರಿ ಅವ್ನಿಗೊಂದು ಯಾರಾದರೂ. ತಲ ಕಡಬಾಗಿತ್ತು ತಲೆಗೆ. ಅದು ಬೀಳ್ತಾ ಇದೆ ಅಂತ ಗೊತ್ತಿದೆ, ಆರಾಮಾಗಿ ನೋಡ್ಕೊಂಡು ನಿಂತ್ಕೊಳ್ತಾನೆ. ಬಿದ್ದ ಮೇಲೆ ಓಡ್ ಬರ್ತಾನೆ. ಆ ಕಾರ್ನವನು ಅಲ್ಲಿ ಬೀಳ್ತಾ ಇದೆ ಅಂತ ಗೊತ್ತಿದೆ, ಮತ್ತೆ ಮೂವ್ಮೆಂಟ್ ಆಗ್ತಾನೆ. ನನ್ನ ಸಹೋದ್ಯೋಗಿ ಚಿಕ್ಕಮಗಳೂರು ಪ್ರತಿನಿಧಿ ನಾರಾಯಣಗೌಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾರಾಯಣಗೌಡ, ಈ ಜಿಲ್ಲಾಡಳಿತದವರಿಗೆ ಹೊಸ ಏನು ಟೆಕ್ನಾಲಜಿಗಳು ಏನು ಗೊತ್ತಿಲ್ವಾ? ಅದನ್ನು ಯಾವ ರೀತಿಯಾಗಿ ಡೆಮಾಲಿಷನ್ ಮಾಡಬೇಕು, ಅದೇ ಜಾಗದಲ್ಲೇ ಕುಸಿದು ಬೀಳುತ್ತೆ, ಪಕ್ಕದಲ್ಲಿ ಬೀಳದೇ ಇರೋ ರೀತಿಯಲ್ಲಿ ಮಾಡಬೇಕು, ಇದು ಯಾವುದು ಕಾಮನ್ ಸೆನ್ಸೇ ಇಲ್ವಾ? ಏನು ಮಾಡಿದ್ದಾರೆ ಅಂತ ಅಲ್ಲಿ? ಯಾಕೆ ಈ ರೀತಿಯಾದಂಥ ಅವಾಂತರವನ್ನು ಸೃಷ್ಟಿ ಮಾಡ್ಕೊಂಡಿರೋದಲ್ಲಿ? ಅರುಣ್, ಇದು ಸಂಪೂರ್ಣವಾಗಿ ಅಜ್ಜಂಪುರ ತಾಲೂಕಿನ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಕಳೆದ 80 ವರ್ಷಗಳ ಹಿಂದಿನ ನೀರಿನ ಟ್ಯಾಂಕ್ ಅದರಲ್ಲಿ ಅದು ಸ್ವಲ್ಪ ಫ್ಲೋಟ್ ಆಯ್ತು ಅನ್ನೋ ಕಾರಣಕ್ಕೆ ಅದರಿಂದ ನೀರಿನ ಸಂಗ್ರಹ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ಜಿಲ್ಲಾಧಿಕಾರಿ ಅದನ್ನ ತೆರವು ಮಾಡೋದಕ್ಕೆ ಒಂದು ಪರ್ಮಿಷನ್ ಕೊಟ್ಟಿದ್ದಂಥದ್ದು. ಆದ್ರೆ ಅಧಿಕಾರಿಗಳು ಅದನ್ನ ತೆರವು ಮಾಡುವಂತ ಸಂದರ್ಭದಲ್ಲೂ ಕೂಡ ಒಂದು ಪ್ರಿಕಾಷನರಿ ಮೆಜರ್ ಅವರು ಕ್ರಮ ಕೈಗೊಳ್ಳಬೇಕಿತ್ತು. ಅಂದ್ರೆ ನೀರಿನ ಟ್ಯಾಂಕ್ ಅದು ಒಂದ್ ವೇಳೆ ಬಿದ್ದು ಯಾವ ಭಾಗಕ್ಕೆ ಬೀಳುತ್ತೆ, ಬಿದ್ದರೆ ಅದು ಕುಡಿಗಳು ಎಲ್ಲೆಲ್ಲಿಗೆ ಆಗುತ್ತೆ, ಏನ್ ಸಮಸ್ಯೆ ಉದ್ಭವ ಆಗುತ್ತೆ ಅನ್ನೋದನ್ನ ಅಧಿಕಾರಿಗಳು ಮನಗಂಡು ಆ ಒಂದು ಕಡೆ ಪಕ್ಷ ಟ್ಯಾಂಕಿನ ಸುತ್ತಲೂ ಒಂದು 60 ರಿಂದ 70 ಅಡಿ ಸರೌಂಡಿಂಗ್ ಅಲ್ಲಿ ಯಾರು ಕೂಡ ನಿಲ್ದಲೆ, ಯಾವುದೇ ವೆಹಿಕಲ್ ಗಳನ್ನು ನಿಲ್ಲಿಸ್ತಾರೆ ಅಧಿಕಾರಿಗಳು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಆ ಟ್ಯಾಂಕ್ ಅನ್ನ ತೆರವು ಮಾಡಬೇಕಿತ್ತು. ಆದ್ರೆ ಅಧಿಕಾರಿಗಳು ಅಲ್ಲಿ ನಾವು ನೋಡ್ಬೋದು, ಯಾವ್ದು ಪೊಲೀಸ್ನವರು ಕೂಡ ಇಲ್ಲ, ಏನಿಲ್ಲ, ಯಾರೋ ಈ ಗಾರೆ ಕೆಲಸ ಮಾಡಿರೋ 4 ಜನ ಕಳ್ಸಿದ್ದಾರೆ ಅನ್ಸುತ್ತೆ. ಹಾಗಾಗಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಆದ್ರೆ ಆ ಅಲ್ಲೊಂದು ಕಾರ್ ಕೂಡ ಪಾಸ್ ಆಗುವಂತದ್ದು. ಅದೃಷ್ಟವಶಾತ್ ಈಗ ಆತನ ಹಣೆ ಬರೋಕ್ ಚೆನ್ನಾಗಿತ್ತು ಅನ್ಸುತ್ತೆ, ಜಸ್ಟ್ ಮಿಸ್ ಆಗಿದೆ. ಇಲ್ಲಾಂದ್ರೆ ಆ ಟ್ಯಾಂಕ್ ಸಂಪೂರ್ಣವಾಗಿ ಅವನ ಮೇಲೆ ಬೀಳ್ತಾ ಇತ್ತು. ಜೊತೆಗೆ ವಿದ್ಯುತ್ ಕಂಬಗಳು ಕೂಡ ಇತ್ತು. ಅಂದ್ರೆ ಇಂಥ ಟೈಮಲ್ಲಿ ಅರಣ್ಯ ಕೆಇಬಿ ಅವರು ಆಗ್ಬೋದು ಆ ವಿದ್ಯುತ್ ಸಂಪರ್ಕನ ಕಡಿತ ಮಾಡಿರ್ತಾರೆ. ಅಂತಂದ್ರೆ ಈ ಕಂಬ ಮುರಿದೋಗುತ್ತೆ ಅನ್ನೋ ಕಾರಣಕ್ಕೆ ಕನೆಕ್ಷನ್ ವೈರ್ಗಳನ್ನ ಬಿಚ್ಚಿ ಈ ರೀತಿ ಅಂತ ತೆರವು ಮಾಡುವಂತದ್ದು. ಆದ್ರೆ ಅಲ್ಲಿ ವೈರ್ಗಳನ್ನು ಸಹ ಬಿಚ್ಚಿಲ್ಲ, ಅಲ್ಲಿ ವೆಹಿಕಲ್ ಗಳು ಸಹ ಅಡ್ಡ ಹಾಕಿಲ್ಲ. ಆದ್ರೆ ಏಕಾಏಕಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ನಾವು 4 ಜನ ಗಾರೆ ಕೆಲಸವನ್ನು ಕಳಿಸಿ ನೀವು ಟ್ಯಾಂಕ್ ಕೊಳ್ಳಿಸಪ್ಪ ಅಂತ ಕಳಿಸಿರುವಂತದ್ದು. ಹಾಗಾಗಿ ಈ ಒಂದು ಅವಘಡ ಸಂಭವಿಸಿದೆ. ಅರುಣ್. ಓಕೆ ನಾರಾಯಣಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.